ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಇವತ್ತು ಪಾರಂಪರಿಕ ನಡಿಗೆ ನಡೀತಾ ಇದೆ. ಎಂದಿನಂತೆ ಪ್ರತಿ ವರ್ಷದಂತೆ ಮೈಸೂರಿನ ಸಂಸ್ಕೃತಿ ಮತ್ತೆ ಮೈಸೂರಿನ ಪ್ರಮುಖ ವೃತ್ತಗಳಾಗಿರ್ಬೋದು, ಇಲ್ಲಿನ ವಿಶೇಷ ಕಟ್ಟಡಗಳಾಗಿರ್ಬೋದು, ಇದೆಲ್ಲವನ್ನ ಈ ಪರಂಪರೆಗಳನ್ನ ಸಾರುವಂತಹ ಕೆಲಸ ಪಾರಂಪರಿಕ ನಡಿಗೆ ಮೂಲಕ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಸುಮಾರು 300ರಷ್ಟು ಜನ ಇಲ್ಲಿ ಪಾಲ್ಗೊಂಡು ಸಾರ್ವಜನಿಕರೆಲ್ಲರೂ ಕೂಡ ಪಾರಂಪರಿಕ ಉಡುಗೆಗಳನ್ನ ತೊಟ್ಟು ಕಾಲ್ನಡಿಗೆಯಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಮತ್ತೆ ಈ ಒಂದು ಪಾರಂಪರಿಕ ಕಾಲ್ನಡಿಗೆ ಮೈಸೂರಿನ ಟೌನ್ ಹಾಲ್ನಿಂದ ಶುರುವಾಗಿ ಪ್ರಮುಖ ವೃತ್ತಗಳು ಅಂದರೆ ಸಿಲ್ವರ್ ಜೂಬ್ಲಿ ಕ್ಲಾಕ್ ಟವರ್ ಆಗಿರ್ಬೋದು, 10ನೇ ಚಾಮರಾಜ ಒಡೆಯರ್ ವೃತ್ತ ಆಗಿರ್ಬೋದು, ಅಂಬಾವಿಲಾಸ ಅರಮನೆ, ಮತ್ತೆ 4ನೇ ಕೃಷ್ಣರಾಜ ಒಡೆಯರ್ ವೃತ್ತ, ಚಿಕ್ಕಗಡಿಯಾರ, ದೇವರಾಜು ಮಾರುಕಟ್ಟೆ, ಕೃಷ್ಣರಾಜೇಂದ್ರ ಆಸ್ಪತ್ರೆ, ಹೀಗೆ ನಗರದಲ್ಲಿ ಯಾವೆಲ್ಲ ಪ್ರಮುಖ ಕಟ್ಟಡಗಳಿದೆ ಅದೆಲ್ಲದರ ಬಗ್ಗೆ ಮುಂದಿನ ಪೀಳಿಗೆಗೆ ಈ ಪರಂಪರೆಯನ್ನ ಉಳಿಸ್ಕೊಂಡು ಬರುವಂತಹ ಕೆಲಸ ಆಗಬೇಕು. ಇಲ್ಲಿ ಕೇವಲ ಕಾಲ್ನಡಿಗೆಯಲ್ಲಿ ಸಾಗೋದಲ್ಲ, ಪುರಾತತ್ವ ಇಲಾಖೆಯಿಂದ ಇಲ್ಲಿ ಇತಿಹಾಸ ತಜ್ಞರೊಂದಿಗೆ ಈ ಕಾಲ್ನಡಿಗೆ ನಡೀತಾ ಇರೋದು. ಪ್ರತಿ ವೃತ್ತದಲ್ಲೂ ಭಾಗವಹಿಸಿರುವಂತಹ ಎಲ್ರಿಗೂ ಕೂಡ ಇತಿಹಾಸ ತಜ್ಞರು ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಮೈಸೂರಿನಲ್ಲಿ ಇರುವಂತಹ ಕಟ್ಟಡಗಳು ಯಾವ ಕಾಲದಲ್ಲಿ ಇದನ್ನ ಕಟ್ಟಲಾಗಿತ್ತು, ಮತ್ತೆ ಇದಕ್ಕೆ ಪಾರಂಪರಿಕವಾದಂತಹ ಇತಿಹಾಸ ಇದೆ. ಇದು ಯಾವುದೇ ಸಿಮೆಂಟ್ ಅಥವಾ ಕಬ್ಬಿಣಗಳನ್ನ ಬಳಸಿ ಮಾಡಿದ್ದಂತಲ್ಲ. ಅಂದ್ರೆ ಆ ಸಮಯದಲ್ಲಿ ಯಾವ ರೀತಿಯಾಗಿ ಇದನ್ನ ಕಟ್ಟಲಾಯಿತು, ಇದರ ಇತಿಹಾಸ ಏನು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದ್ರ ಮೂಲಕ ಕಾಲ್ನಡಿಗೆಯಲ್ಲಿ ಸಾಗಿ ನಮ್ಮ ಪರಂಪರೆಯನ್ನ ಉಳಿಸುವಂತ ಕೆಲಸವನ್ನ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, TV9 ಮೈಸೂರು.